ನಮಸ್ಕಾರ, ನಾನು ಶುಭ. ಮುರಿದೋಗಿರೋ ತಟ್ಟೆಗಳನ್ನ ಹಿಂದೆ ಹಾಕ್ಬಿಟ್ಟಿದ್ದೀರಾ? ಈ ವಿಡಿಯೋ ನೋಡಿದ್ರೆ ಖಂಡಿತ ನೀವು ಮುರಿದೋಗಿರೋ ತಟ್ಟೆಗಳನ್ನ ಇನ್ಮೇಲೆ ಹಿಂದೆ ಹಾಕೋಕ್ಕೆ ಹೋಗಲ್ಲ. ಮೊದಲನೇ ಟಿಪ್ಸು, ಗೋಧಿ ಹಿಟ್ಟು ಮಾಡ್ಕೊಂಡ್ಮೇಲೆ ನೀವು ಈ ಥರ ಚಾಕುವಲ್ಲಿ ಕಟ್ ಮಾಡ್ಕೊಬಿಡಬೇಕು. ಮಧ್ಯಕ್ಕೆ ಕಟ್ ಮಾಡಿಬಿಟ್ಟಿದ್ದೀರಾ ಅಂತಂದರೆ ನಿಮಗೆ ಈಕ್ವಲ್ ಆಗಿ ಉಂಡೆಗಳು ಬೇಗ ಬೇಗ ಆಗುತ್ತೆ. ನಾವು ಒಂದೊಂದೇ ಕೈಯಲ್ಲಿ ಈ ಥರ ಹಿಟ್ಟು ತಗೊಂಡು ಉಂಡೆ ಮಾಡಬೇಕಂದ್ರೆ ಲೇಟ್ ಆಗುತ್ತಲ್ಲ. ಈ ಟ್ರಿಕ್ಸ್ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಕ್ವಲ್ ಆಗಿ ಒಂದೇ ಸೈಜಲ್ಲೇ ಉಂಡೆ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡ್ರೆ ಲಟ್ಸ್ಬಿಟ್ಟು ಬಿಸಿ ಮಾಡೋದಿರುತ್ತಷ್ಟೇ. ಸೆಕೆಂಡ್ ಟಿಪ್ಸು, ನಾವು ಗ್ಯಾಸ್ ಮೇಲೆ ವಾಶ್ ಮಾಡಿದ ತಕ್ಷಣ ಪಾತ್ರೆ ಆಗಲಿ ಇಲ್ಲ ಬಾಣಲಿ ಆಗಲಿ ಇಟ್ಬಿಡ್ತೀವಿ, ಗ್ಯಾಸ್ ಆನ್ ಮಾಡಿಬಿಡ್ತೀವಿ. ಹಿಂಗೆ ಮಾಡಬಾರ್ದು. ನೀವು ಫಸ್ಟು ಒಂದು ನ್ಯಾಪ್ಕಿನ್ ತಗೊಂಡು ನೀಟಾಗಿ ತೇವ ಎಲ್ಲ ಒರೆಸ್ಬಿಟ್ಟು ಮತ್ತೆ ಗ್ಯಾಸ್ ಆನ್ ಮಾಡಿ. ಹಿಂಗೆ ಮಾಡೋದ್ರಿಂದ ಗ್ಯಾಸ್ ಸ್ವಲ್ಪ ಸೇವ್ ಮಾಡ್ಬೋದು ನಾವು. ಮೂರನೇ ಟಿಪ್ಸು, ಬಳೆಗಳು ತಗೊಂಡಿದ್ದೀನಿ. ನಿಮ್ಮ ಮನೇಲಿರೋ ಹಳೆ ಯಾವುದೇ ಬಳೆ ತಗೋಬೋದು, ಆದರೆ ಗಾಜಿನ ತಗೋಬಾರ್ದು. ಮೆಟಲ್ ಬಳೆ, ಇದು ಮೆಟಲ್ ಬಳೆನೇ, ಗಾಜಿಂದು. ಇದು ನಾನು ಯೂಸ್ ಮಾಡ್ತಾ ಇರಲಿಲ್ಲ, ತುಂಬ ಹಳೇದಾಗ್ಬಿಟ್ಟಿತ್ತು. ಇದಕ್ಕೆ ನಾನು ಸೇಫ್ಟಿ ಪಿನ್ ಹಾಕ್ಕೊಂಡಲ್ಲ, ಹಿಂಗೆ ಸೇಫ್ಟಿ ಪಿನ್ ಹಾಕ್ಕೊಬಿಟ್ಟು ನಿಮ್ಮ ಬೀರು ಸೈಡಲ್ಲಿ ಇಲ್ಲಾಂದರೆ ಎಲ್ಲನ ಮೊಳೆಗೆ ಈ ಥರ ನೇತಾಕಿದ್ದೀನಿ ಅಂದರೆ ಮಕ್ಕಳದು ಪಪ್ಪಿ ಕ್ಲಿಪ್ಸ್ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾಲ್ಕನೇ ಟಿಪ್ಸು, ಆರೆಂಜು ನಾವು ಮಾಮೂಲಿಯಾಗಿ ಹಿಂಗೆ ಉದ್ದುದ್ದ ಕಟ್ ಮಾಡೋ ಬದಲು ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೊಬಿಟ್ಟು ನೀವು ಮಕ್ಕಳಿಗೆಲ್ಲ ಇವಾಗ ಆರೆಂಜ್ ಕಳಿಸ್ತೀರಲ್ಲ, ಆರೆಂಜ್ ತಿನ್ನೋಕ್ಕೆ ಹಂಗೆ ಡೈರೆಕ್ಟಾಗಿ ಕಳಿಸೋವಾಗ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಹಿಂಗೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಮತ್ತೆ ಲಂಚ್ ಬಾಕ್ಸ್ ಕಳಿಸಿ. ಮಕ್ಕಳು ತಿನ್ನೋದಕ್ಕೆ ತುಂಬ ಸುಲಭವಾಗಿರುತ್ತೆ, ಬೀಜ ಎಲ್ಲ ತೆಗೆದುಬಿಟ್ಟು. ಐದನೇ ಟಿಪ್ಸು, ರೇಷನ್ ಐಟಮು ನಾವು ಕಟ್ ಮಾಡಿಬಿಟ್ಟು ಪ್ಯಾಕೆಟಿಂದ ಬಾಕ್ಸ್ಗೆ ಹಾಕ್ಕೊಬಿಡ್ತೀವಿ. ಸ್ವಲ್ಪ ಹಂಗೆ ಉಳಿದಿದೆ ಇದನ್ನು ಹಂಗೆ ಓಪನ್ ಇಟ್ಟರೆ ಜಿರಳೆ ಹಲ್ಲಿ ಓಡಾಡುತ್ತಂತ ಭಯ ಇದ್ದರೆ ನೀವು ಪ್ಲಕ್ಕರ್ ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೋಡಿ, ಬಿಸಿ ಬಿಸಿ ಇದ್ರ ಮೇಲೆ ಈ ಥರ ಇಡಿ, ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ. ಹಿಂಗೆ ಮಾಡೋದ್ರಿಂದ ಏನಾಗುತ್ತಂದರೆ ಮೆತ್ಕೊಬಿಡುತ್ತೆ. ನೋಡಿ, ತಿರುಗಿಸ್ಬಿಟ್ಟು ತೋರಿಸ್ತೀನಿ, ಒಂದು ಸ್ವಲ್ಪ ಕೂಡ ಓಪನ್ ಇಲ್ಲ. ಆರನೇ ಟಿಪ್ಸು, ಈ ತಟ್ಟೆ ಸ್ವಲ್ಪ ಹೋಲ್ ಆಗಿಬಿಟ್ಟಿತ್ತು, ಹಳೇದು, ತುಂಬ ಹಳೇದಾಗ್ಬಿಟ್ಟಿದೆ. ಈ ತಟ್ಟೆ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಮತ್ತು ಬ್ಲೌಸ್ ಪೀಸು, ಯಾವುದಾದ್ರೂ ಬ್ಲೌಸ್ ಪೀಸ್ ತಗೋಬೋದು ನೀವು. ನಿಮ್ಮ ಮನೆಯಲ್ಲಿರೋ ಬ್ಲೌಸ್ ಪೀಸು ಸ್ವಲ್ಪ ಡಿಸೈನ್ ಆಗಿರೋದು ಯಾವುದನ್ನ ಬ್ಲೌಸ್ ಪೀಸ್ ತಗೊಂಡು ತಟ್ಟೆಗಿಂತ ಇನ್ನು ಸ್ವಲ್ಪ 2 ಇಂಚು ಸ್ವಲ್ಪ ದೊಡ್ಡದಾಗಿರೋ ಥರ ಕಟ್ ಮಾಡ್ಕೊಬಿಡಿ. ಮತ್ತು ಗಮ್ ಹಾಕ್ತಾಯಿದ್ದೀನಿ ನೋಡಿ, ತಟ್ಟೆಗೆ ಸ್ವಲ್ಪ ಗಮ್ ಹಿಂಗೆ ಹಾಕ್ಕೊಂಡು ತಟ್ಟೆ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಸೇಮ್ ಹಿಂಗೆ ಸ್ಪ್ರೆಡ್ ಮಾಡಿಬಿಟ್ಟು ಆ ಬ್ಲೌಸ್ ಪೀಸ್ ಫಸ್ಟೇ ನಾವು ಕಟ್ ಮಾಡಿಟ್ಟಿದ್ವಲ್ಲ, ಈ ಥರ ಬ್ಲೌಸ್ ಪೀಸ್ ಸಾಮಾನ್ಯವಾಗಿ ಇನ್ನೂ ಬೇರೆ ಬೇರೆ ಕಲರ್ಸು ಡಿಸೈನ್ದು ನಿಮ್ಮ ಮನೇಲಿದ್ದರೆ, ಯಾವ ಬಟ್ಟೆ ಈ ಬ್ಲೌಸ್ ಪೀಸೇ ಅಂತಲ್ಲ, ಬೇರೆ ಯಾವುದನ್ನ ಡಿಸೈನ್ ಬಟ್ಟೆ ಪೀಸ್ ಇದೆ ನಮ್ಮ ಮನೇಲಿ ಅಂದರೆ ಆ ಬಟ್ಟೆ ಪೀಸ್ ನೀವು ಯೂಸ್ ಮಾಡದಿರೋ ಅಂಥ ಬಟ್ಟೆ ಪೀಸ್ನು ಇಲ್ಲ ಬ್ಲೌಸ್ ಪೀಸ್ನ ಈ ಥರ ಕಟ್ ಮಾಡಿ ಮೆಸ್ಬಿಡಿ. ಸ್ವಲ್ಪ ಡ್ರೈ ಆದಮೇಲೆ ಸೈಡ್ಸ್ ಈ ಥರ ಕಟ್ ಮಾಡ್ಕೋಬೇಕು, ಸ್ವಲ್ಪ ಸ್ವಲ್ಪ. ಇದರ ಎಲ್ಲ ಸೈಡು ಸೇಮ್ ಈ ಥರನೇ ಕಟ್ ಮಾಡಿಕೊಂಡು ಹಿಂದೆ ತಿರುಗಿಸ್ಬಿಟ್ಟು ಮತ್ತು ಗಮ್ ಹಾಕಿ ಮೆಚ್ಚಿಬಿಡಿ. ಈ ಬ್ಲೌಸ್ ಪೀಸ್ ನಾನು ಮೆಚ್ಚಿಬಿಟ್ಟಿದ್ದೀನಿ ನೋಡಿ, ಡ್ರೈ ಆಗಿಬಿಟ್ಟಿದೆ. ಇದನ್ನು ನೀವು ಹೆಂಗೆ ಯೂಸ್ ಮಾಡ್ಕೋಬೋದಂದರೆ, ನಿಮ್ಮ ಟೀಪಾಯ್ ಮೇಲೆ ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಇದನ್ನ ಇಟ್ಬಿಟ್ಟು ಇದ್ರ ಮೇಲೆ ಒಂದು ಫ್ಲವರ್ ವಾಸ್ ಇಡ್ಬೋದು. ಹಿಂಗೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ನಾವು ಕಿಚನಲ್ಲಿ ಯೂಸ್ ಮಾಡ್ಕೊತೀವಿ ಅಂತಂದರೆ ನೀವು ಇನ್ನೂ ದೊಡ್ಡ ತಟ್ಟೆ ಚಿಕ್ಕ ತಟ್ಟೆಗಳಂಗೆ ಮಾಡ್ಕೋಬೋದು. ದೊಡ್ಡ ತಟ್ಟೆ ಮಾಡ್ಕೊಂಡಿದ್ದೀರಂದರೆ ಇದರ ಗಾಜಿಂದು ಎಲ್ಲ ಬಾಟಲ್ಗಳೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಕಿಚನಲ್ಲಿ ಇಡ್ಬೋದು. ಇದನ್ನು ನಾವು ಗೋಡೆಗೆ ಮೆತ್ಸ್ಕೊತೀವಿ ಅನ್ನೋರು, ನಿಮಗಿನ್ನ ಹೋಮ್ ಬರೀತೀರಿ ಇಲ್ಲ ಫ್ಲವರ್ ಥರ ಕುಂದನ್ಸು ಮಣೀಸ್ ಇದೆ ನಮ್ಮ ಮನೆಯಲ್ಲಿ ಡೆಕೋರೇಟ್ ಮಾಡ್ಕೊತೀವಿ ತಟ್ಟೆಗೆ ಅಂದರೆ ಹಂಗೆ ಬೇಕಾದರೂ ಮಾಡ್ಕೋಬೋದು. ನಾನು ನಮ್ಮ ಮನೇಲಿ ಕೋಲ್ಗೇಟ್ ಪೇಸ್ಟದ ಬಾಕ್ಸ್ ಹಂಗೆ ಇತ್ತು, ಇದಕ್ಕೆ ಡ್ರಾಯಿಂಗ್ ಶೀಟ್ ಯೆಲ್ಲೋ ಕಲರ್ ಮೆಸ್ಬಿಟ್ಟು ಸ್ವಲ್ಪ ಕುಂದನ್ಸು ಮಣೀಸ್ ಯೂಸ್ ಮಾಡಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ನಂಗೆ ಇಷ್ಟ ಬಂದಂಗೆ ನೀವು ಇನ್ನೂ ಡಿಫ್ರೆಂಟಾಗಿ ಮಾಡ್ಕೋಬೋದು. ಇದರೊಳಗಡೆ ಯಾವುದಾದ್ರೂ ಫ್ಲವರ್ ಇದ್ದರೆ ಇಟ್ಬಿಟ್ಟು ಹಿಂದ್ಗಡೆ ಡಬಲ್ ಟೇಪ್ ಮೆಸ್ಬಿಡಿ. ಮತ್ತು ಇದನ್ನು ಎಲ್ಲನ ಗೋಡೆಗೆ ಈ ಥರ ಮೆಚ್ಚಿಬಿಟ್ಟಿದ್ದೀರ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಇನ್ನೂ ಡಿಫ್ರೆಂಟಾಗಿ ಐಡಿಯಾಸ್ ಇದ್ದರೆ ಇನ್ನೂ ಮಾಡ್ಕೋಬೋದು. ನಾನು ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.